ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಜಸ್ಟ್ ನಾರ್ಮಲ್ ಆಗಿ ಮಾತಾಡೋಣ ಅಂತ. ಇತ್ತೀಚೆಗೆ ನಾನು ತುಂಬ ಜನರಿಂದ ಕೇಳ್ತಿರೋ ಕ್ವಶನ್ ಏನಂದ್ರೆ, ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ? ಮೊಟ್ಟೆ ಡೇಂಜರಸ್ ಅಂತೆ, ಡಾಕ್ಟರ್ ಒಪ್ಪಲ್ಲಂತೆ. ಸೊ ಫ್ರೆಂಡ್ಸ್, ಒಂದು ಮಾತು ಕೇಳ್ತೀನಿ. ಮೊದಲು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಇಲ್ಲ. ಮೊಟ್ಟೆ ತಿಂದರೆ ಕ್ಯಾನ್ಸರ್ ಅಂತೂ ಬರೋದೇ ಇಲ್ಲ. ಇದು ಪ್ಯೂರ್ ರೂಮರ್ಸು. ಸೊ ನಮ್ಮ ಸೊಸೈಟಿನಲ್ಲಿ ಏನಾಗ್ತಿದೆ ಅಂದರೆ, ಒಬ್ಬರು ಏನೋ ಹೇಳ್ತಾರೆ ಅಂದರೆ ವಾಟ್ಸಪ್ ಫಾರ್ವರ್ಡ್ ಮಾಡ್ತಾರೆ, ಫೇಸ್ಬುಕ್ ನೋಡ್ತೀವಿ, ಆಮೇಲೆ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಸುಮ್ಮನೆ ಬಿಲೀವ್ ಮಾಡಿಬಿಡ್ತೀವಿ. ಸೊ ಅಲ್ಲಿಂದ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಮೊಟ್ಟೆ ಅಂದರೆ ಏನು ಫ್ರೆಂಡ್ಸ್? ಮೊಟ್ಟೆ ಅಂದರೆ ಪ್ರೋಟೀನ್ ಸೋರ್ಸ್. ಪ್ರೋಟೀನ್ ಯಾಕೆ ಬೇಕು? ನಮ್ಮ ಬಾಡಿ ಬಿಲ್ಡ್ ಆಗೋಕ್ಕೆ. ಸೊ ಮಸಲ್ ಸ್ಟ್ರಾಂಗ್ ಆಗಬೇಕು ಅಂದರೆ ಮೊಟ್ಟೆ ತಿನ್ನಬೇಕು. ಇಮ್ಯುನಿಟಿ ಇಂಪ್ರೂವ್ ಆಗಬೇಕಂದ್ರೆ ಮೊಟ್ಟೆ ತಿನ್ನಬೇಕು. ಅದೆಲ್ಲ ಯಾಕೆ ಫ್ರೆಂಡ್ಸ್? ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ. ನೀವು ಇನ್ ಕೇಸ್ ಹಾಸ್ಪಿಟಲ್ಗೆ ಹೋದರೆ ಅವರೇ ಹೇಳ್ತಾರೆ ಮೊಟ್ಟೆ ತಿನ್ನಿ ಅಂತ ಹೇಳ್ಬಿಟ್ಟು. ಸೊ ಅವರೇ ಸಜೆಸ್ಟ್ ಮಾಡ್ತಾರೆ ಅಂದರೆ ನಮಗೇನಕ್ಕೆ ಭಯ? ಸೊ ಇದೆಲ್ಲ ರೂಮರ್ಸ್ ಅಷ್ಟೇ. ಎಗ್ಗಲ್ಲಿ ಯಾವುದು ಕ್ಯಾನ್ಸರ್ ಇಲ್ಲ. ಸೊ ಆ್ಯಕ್ಚುಲಿ ನಾವು ಮೊಟ್ಟೆ ಯಾರು ತಿಂತಾರೆ, ಲೈಕ್ ಚಿಲ್ಡ್ರನ್ಸ್ ತಿಂತಾರೆ, ಪ್ರೆಗ್ನೆಂಟ್ ಲೇಡೀಸ್ ತಿಂತಾರೆ, ವೆಯ್ಟ್ ಲಾಸ್ ಮಾಡೋರು ತಿಂತಾರೆ, ಜಿಮ್ಗೆ ಹೋಗೋರು ತಿಂತಾರೆ, ಎಲ್ಲದಕ್ಕೂ ಮೊಟ್ಟೆನೇ ರೆಕಮೆಂಡ್ ಮಾಡ್ತಾರೆ. ಸೊ ಏನು ಕನ್ಫ್ಯೂಷನ್ನು? ಸೊ ಇನ್ನೊಂದು ರೂಮರ್ಸ್ ಇದೆ, ಬಾಯ್ಲರ್ ಎಗ್ಸಿಗೆ ಇಂಜೆಕ್ಷನ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಮೊಟ್ಟೆಗೆ ಯಾರು ಡೈರೆಕ್ಟಾಗಿ ಇಂಜೆಕ್ಷನ್ ಮಾಡೋಕ್ಕಾಗಲ್ಲ. ಎಗ್ಗಿಗೆ ಇಂಜೆಕ್ಟ್ ಮಾಡೋದೆಲ್ಲ ಪ್ರಾಕ್ಟಿಕಲಿ ಇಂಪಾಸಿಬಲ್. ಇದು ಸೈಂಟಿಫಿಕ್ ಫ್ಯಾಕ್ಟ್. ಸೊ ಚಿಕನ್ ಗ್ರೋತ್ ಹೇಗಾಗುತ್ತೆ? ಲೈಕ್ ಇಟ್ಸ್ ಬ್ರೀಡಿಂಗಿಂದ, ಫೀಡಿಂದ, ಎನ್ವೈರನ್ಮೆಂಟ್ ಕಾರಣ. ಎಗ್ ಇಟ್ಸ್ ಪಾಯ್ಸನ್ ಅಲ್ಲ. ಇನ್ನೊಂದು ಪಾಯಿಂಟು, ಕೆಲವರು ಕೊಲೆಸ್ಟ್ರಾಲ್ ಹೆದರಿ ಎಗ್ ಅವಾಯ್ಡ್ ಮಾಡ್ತಾರೆ. ಸೊ ಟ್ರೂತ್ ಏನಂದರೆ, ಹೆಲ್ತಿ ಪರ್ಸನ್ಗೆ 1 ಅಥವಾ 2 ಸೇಫ್. ಹಾರ್ಟ್ ಪ್ರಾಬ್ಲಮ್ಸ್ ಇದ್ದರೆ ಅದು ಡಾಕ್ಟರ್ನ ಸಜೆಸ್ಟ್ ಮಾಡ್ಕೋಬೇಕು, ಅದು ಡಿಫ್ರೆಂಟ್ ಟಾಪಿಕ್ಕು. ಸೊ ಬಟ್ ಕ್ಯಾನ್ಸರ್ ಇಲ್ಲ. ಕ್ಯಾನ್ಸರ್ ಎಲ್ಲಿಂದ ಬರುತ್ತೆ? ಟೊಬ್ಯಾಕೋಯಿಂದ ಬರುತ್ತೆ, ಆಲ್ಕೋಹಾಲಿಂದ ಬರುತ್ತೆ, ಜಂಕ್ ಫುಡ್ಡಿಂದ ಬರುತ್ತೆ, ನೀವು ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅಲ್ಲಿಂದ ಬರುತ್ತೆ, ಎಕ್ಸಸೈಸ್ ಇಲ್ಲ ಅಂದರೆ ಬರುತ್ತೆ, ಸ್ಟ್ರೆಸ್ಸು, ಪಲ್ಯೂಷನ್ನು, ಇದೆಲ್ಲ ಮೇಜರ್ ಕಾರಣ ಕ್ಯಾನ್ಸರ್ಗೆ. ಆದರೆ ನಾವು ಈಸಿಯಾಗಿ ಎಲ್ಲ ಟಾರ್ಗೆಟ್ ಮಾಡೋದೇನೆಂದರೆ ಫುಡ್ ಮೇಲೆ. ಎಗ್, ಮಿಲ್ಕ್, ಕರ್ಡು, ಮೀಟ್, ಇವು ಈಸಿ ಸಿಕ್ಬಿಡುತ್ತೆ ನಿಮಗೆ ಟಾರ್ಗೆಟ್ ಮಾಡೋಕ್ಕೆ. ಒಂದು ಥಿಂಗ್ ನೆನ್ಪಿಟ್ಕೊಳ್ಳಿ, ಕ್ಯಾನ್ಸರ್ ಈಸ್ ಕಾಂಪ್ಲೆಕ್ಸ್ ಡಿಸೀಸ್. ಒಂದು ಫುಡ್ ತಿಂದರೆ ತಕ್ಷಣ ಕ್ಯಾನ್ಸರ್ ಬರಲ್ಲ. ಡೈಲಿ ಸ್ಮೋಕಿಂಗ್ ಮಾಡೋದ್ರಿಂದ, ಡೈಲಿ ಆಲ್ಕೋಹಾಲ್ ಮಾಡೋದ್ರಿಂದ ನಿಮಗೆ ಕ್ಯಾನ್ಸರ್ ಬಂದೇ ಬರುತ್ತೆ. ಅದನ್ನು ಯಾರು ಕೇಳಲ್ಲ. ಬಟ್ ಎಗ್ ತಿಂದರೆ ಕ್ಯಾನ್ಸರ್ ಬರುತ್ತೆ, ಇದಂತೂ ಎಲ್ಲರೂ ಹಿಡ್ಕೊಂಬಿಟ್ಟವ್ರೆ. ನಮ್ಮ ಜನಕ್ಕೆ ಇನ್ನೊಂದು ಕನ್ಫ್ಯೂಷನ್ ಇದೆ, ಮೊಟ್ಟೆ ಯಾವ ಥರ ತಿನ್ನಬೇಕು. ಲೈಕ್ ಕೆಲವೊಬ್ಬರು ಹಸಿ ಮೊಟ್ಟೆನೇ ತಿಂತಾರೆ, ಅಂದರೆ ರಾ ಮೊಟ್ಟೆ ಹಂಗೆ ತಿಂದ್ಬಿಡ್ತಾರೆ. ಮತ್ತು ಕೆಲವರು ಬೇಯಿಸಿ ತಿಂತಾರೆ, ಆಮ್ಲೆಟ್ ಮಾಡಿ ತಿಂತಾರೆ. ಸೊ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಮೊಟ್ಟೆನ ಬೇಯಿಸಿ ತಿನ್ನಬೇಕು. ಹಾಗೆ ಡೈರೆಕ್ಟಾಗಿ ತೊಗೊಬಾರ್ದು, ಬ್ಯಾಕ್ಟೀರಿಯಾ ರಿಸ್ಕ್ ಇರುತ್ತೆ ಡೈರೆಕ್ಟಾಗಿ ತೊಗೊಂಡ್ರೆ. ಸೊ ಕುಕ್ ಮಾಡೇ ತಿನ್ನಬೇಕು. ಲೈಕ್ ಆಮ್ಲೆಟನ್ನು ಮಾಡಿ, ಏನಾದರೂ ಮಾಡಿ, ಜಸ್ಟ್ ಬೇಯಿಸಿ ತಿನ್ನಿ ಅಷ್ಟೇ. ಊರಲ್ಲೆಲ್ಲ ಅಜ್ಜಿ ಅವರೆಲ್ಲ ನಾಟಿ ಮೊಟ್ಟೆ ತಿನ್ಕೊಂಡು ಆರಾಮಾಗಿ 70-80 ವರ್ಷ ಬದುಕಿದ್ದಾರೆ. ಅವ್ರಿಗೆಲ್ಲ ಯಾವ ಕ್ಯಾನ್ಸರ್ ಇಲ್ಲ, ಏನಿಲ್ಲ. ಹಾಲು ಕೊಡ್ತಾರೆ, ಮೊಸರು ತಿಂತಾರೆ, ಮೊಟ್ಟೆ ತಿಂತಾರೆ, ಎಲ್ಲ ಮಾಡ್ತಾರೆ. ಆದರೆ ಈಗಿನ ಜನಗಳಿಗೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಂತೆ. ಸೊ ಫ್ರೆಂಡ್ಸ್, ನಾನೇನು ಡಾಕ್ಟರ್ ಅಲ್ಲ, ಆದರೆ ಕರೆಕ್ಟ್ ಇನ್ಫಾರ್ಮೇಷನ್ ಶೇರ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟೀಸ್. ಸೊ ಎಗ್ಗಲ್ಲಿ ಯಾವ ಕ್ಯಾನ್ಸರ್ ಇಲ್ಲ, ಆರಾಮಾಗಿ ತಿನ್ನಿ. ಬಟ್ ಆದಷ್ಟು ನಾಟಿ ಎಗ್ಸ್ ತಿನ್ನಿ, ಬಾಯ್ಲರ್ ಎಗ್ ಅವಾಯ್ಡ್ ಮಾಡಿ ಜಾಸ್ತಿ. ಸೊ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಏನು ಎವಿಡೆನ್ಸ್ ಇಲ್ದಲೆ ಬ್ಲೈಂಡಾಗಿ ಯಾವುದನ್ನು ನಂಬೇಡಿ. ಎಲ್ಲರಿಗೂ ಲಾಸ್ಟಿಗೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಎಲ್ಲೂ ಈ ಥರ ರೂಮರ್ಸ್ ಸ್ಪ್ರೆಡ್ ಮಾಡಬೇಡಿ. ಎಗ್ಗಲ್ಲಿ ಯಾವುದು ಕ್ಯಾನ್ಸರ್ ಇಲ್ಲ, ಆರಾಮಾಗಿ ತಿನ್ನಿ, ಚಿಂತೆ ಇಲ್ಲದೆ ತಿನ್ನಿ, ಭಯ ಇಲ್ಲದೆ ತಿನ್ನಿ, ಆದಷ್ಟು ನಾಟಿ ಎಗ್ನೇ ತಿನ್ನಿ. ಸೊ ಇನ್ನೊಂದು ವಿಡಿಯೋ ಬರುತ್ತೆ, ಬಾಯ್ಲರ್ ಎಗ್ಗಿಗೂ ನಾಟಿ ಎಗ್ಗಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಎಗ್ ಈಸ್ ಫುಡ್, ನಾಟ್ ಪಾಯ್ಸನ್. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಯಾರಾದರೂ ಕನ್ಫ್ಯೂಷನ್ ಇದ್ದರೆ ಹೆಲ್ಪ್ ಮಾಡಿ ಪ್ಲೀಸ್.